ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ. ಓಕೆ ಓಕೆ ಓಕೆ. ಅದು ನನ್ನ ಕೈಯಿಂದನೇ ಶುರುವಾಗುತ್ತೆ ಹಾಡೋದ್ರಲ್ಲಿ. ಅದೊಂದು ಇನ್ಸಿಡೆಂಟ್ ನಮ್ಗೇನಂದ್ರೆ ಹೇಗೆ ಅನಿವಾರ್ಯವಾಗಿ ಮಾಡ್ಬೇಕಂದಾಗ ಅದು ಹೈಲೈಟ್ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ಸರಿ, ಅಣ್ಣವರು ಮತ್ತೆ ವರ್ಧಪೋರ್ ಇದ್ರು ಅವತ್ತು ಸೆಟ್ಟಲ್ಲಿ. ಕರೆಕ್ಟ್. ಒಂದು ಕೆಲಸ ಮಾಡಿ, ನಿಮ್ಗೆ ರಿದಮ್ ಸೆನ್ಸ್ ಚೆನ್ನಾಗಿದೆ, ಸಾಂಗ್ ಎಲ್ಲ ಹೆಂಗಿದ್ರು ಮಾರ್ಕ್ ಮಾಡ್ತೀರಿ, ನಾನು ನೋಡಿದೀನಿ ಅದನ್ನ. ದೇವತಾಂಶದಲ್ಲಿ ಅಣ್ಣವ್ರ ಜೊತೆ ಆಕ್ಟ್ ಮಾಡುವಂತ ಒಂದು ಚಾನ್ಸ್ ಸಿಕ್ತು. ನೋಡ್ರೆ ನಮ್ಮ ಲಕ್ಷರ ನಿಂತಿದ್ದಾರೆ ಲೈನಲ್ಲಿ, ಜೂನಿಯರ್ ಆರ್ಟಿಸ್ಟ್ ಲೈನಲ್ಲಿ. ಯಜಮಾನ್ರು ಬಂದು ಬಾಗಿಲು ತಟ್ಟಿದ ತಕ್ಷಣ, ಬಾಗಿಲು ಓಪನ್ ಮಾಡಿದ ತಕ್ಷಣ ಅವ್ರು ಮಾತೇ ಬರ್ತಿಲ್ಲ ಅವ್ರಿಗೆ. ಅವಾಗ ಇನ್ನೂ ಎಳೆ ಇದಲ್ವಾ, 8-9 ವರ್ಷ ಅಷ್ಟೇ. ಹೌದು. ಸೊ ಏನು ಹೇಳಿದ್ರೆ ಇಮಿಡಿಯೇಟ್ ಗ್ರಾಸ್ಪಿಂಗ್ ಕೆಪಾಸಿಟಿ, ಆಮೇಲೆ ಅನುಭವ. ಅವ್ನಿಗೇನು ಆಲ್ರೆಡಿ ಭಕ್ತ ಪ್ರಹ್ಲಾದ ಇವೆಲ್ಲ ಆಗಿತ್ತು. ಆಲ್ಮೋಸ್ಟ್ 1.5 ಗಂಟೆ ನಡಿಬೇಕು ನಾನು ಅಲ್ಲಿಗೆ, ಆ ಜಾಗ ಹೋಗ್ಬೇಕಾದ್ರೆ. ಪುನೀತ್ನು 1.5 ಗಂಟೆ, ಆಲ್ಮೋಸ್ಟ್ 8 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ದೀವಿ ಒಳಗಡೆ. ನಾನು ಚೆನ್ನೈಗೆ ಹೋದ್ರೆ ಅವ್ರ ಮನೇಲೆ ನನ್ಗೆ ವಾಸ. ಅವ್ರ ಮನೇಲಿ ಒಂದು ರೂಮ್ ಕೊಟ್ಟಿರೋರು ನನಗೆ, ಕೆಳಗಡೆ ಒಂದು ರೂಮ್ ನನಗೆ ಅಂತ. ಸೊ ಅದರಿಂದ ಯಾರು ನಮ್ಗೇನು ಹೊರಗಿನವರು ಅಂತ ಅನ್ನಿಸ್ಲಿಲ್ಲ, ಅಥವಾ ಅಣ್ಣವ್ರು ಮಕ್ಕಳು ಅಂತಾನೂ ಅನ್ನಿಸ್ಲಿಲ್ಲ. ಕಾರಿಡಾರಲ್ಲಿ ಮಲ್ಕೊಳ್ತಾ ಇದ್ದಿದ್ದು ಸೆಕೆ ಅಂತ. ಒಟ್ಟಿಗೆ ಚಾಪೆ ಮೇಲೆ ಮಲ್ಕೊಂಡ್ಬಿಡ್ತಿದ್ವಿ ಎಲ್ರು, ಶಿವಣ್ಣ, ರಾಘು, ಅಪ್ಪು, ನಾನು, ಎಲ್ಲರೂ. ಬೆಟ್ಟದ ಹೂ ಮತ್ತೆ ಭಕ್ತ ಪ್ರಹ್ಲಾದ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಲ್ಲ, ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಒಟ್ಟಲ್ಲಿ ಇದ್ರಿ. ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ರಿ. ಬೆಟ್ಟದೂನಲ್ಲಿ ಅಸೋಸಿಯೇಟ್. ಅದು ನಾವು ಹತ್ತಿಗುಂಡಿಲಿ ಶೂಟಿಂಗ್ ಮಾಡುವಾಗ ನಾನು ಅದ್ರಲ್ಲಿ ಆಕ್ಟ್ ಮಾಡೋಂಥ ಒಂದು ಚಾನ್ಸ್ ಬಂತು. ಪುನೀತ್ ಜೊತೆಲಿ ಕೂತ್ಕೊಂಡು ತಮಟೆ ಬಾರಿಸೋದು, ಪಟ್ಟೆ ಹುಲಿ ಬಲು ಕೆಟ್ಟ ಹುಲಿ. ಅದು ನನ್ನ ಕೈಯಿಂದನೇ ಶುರುವಾಗುತ್ತೆ ಹಾಡೋದ್ರಲ್ಲಿ. ಅದೊಂದು ಇನ್ಸಿಡೆಂಟ್ ನಮ್ಗೇನಂದ್ರೆ ಹೇಗೆ ಅನಿವಾರ್ಯವಾಗಿ ಮಾಡ್ಬೇಕಂದಾಗ ಅದು ಹೈಲೈಟ್ ಆಗುತ್ತೆ ಅನ್ನೋದಕ್ಕೆ ಹೇಳ್ತಾ ಇದ್ದೀನಿ ನಿಮ್ಗೆ ಅಷ್ಟೇ. ತಮಟೆ ಬಾರ್ಸೋನ್ನ ಕರ್ಸಿದ್ವಿ ನೈಟ್ ಶೂಟಿಂಗ್ ಅಂತ. ಅವ್ನು ಇಡೀ ನೈಟೆಲ್ಲ ನಾನು ಕೂತ್ಕೊಳ್ಳಲ್ಲ ಸರ್ ಅಂದ್ಬಿಟ್ಟು, ಅವರು ತಮಟೆ ಬಾರ್ಸೋರು ಗೊತ್ತಲ್ಲ, ನಾನು ಎಲ್ಲ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ ಅಂತ ಹೊರಟೋದ್ರು ಅವರು. ಯಾರನ್ನು ಕುಡ್ಸೋದು ಆ ಹೊತ್ತಿನಲ್ಲಿ ಇಡೀ ರಾತ್ರಿ ಕೂತ್ಕೊಳ್ಳೋರು ಯಾರಿಲ್ಲ. ಸರಿ, ಅಣ್ಣವರು ಮತ್ತು ವರ್ಧಪೋರ್ ಇದ್ರು ಅವತ್ತು ಸೆಟ್ಟಲ್ಲಿ. ಕರೆಕ್ಟ್. ಒಂದು ಕೆಲಸ ಮಾಡಿ, ನಿಮ್ಗೆ ರಿದಮ್ ಸೆನ್ಸ್ ಚೆನ್ನಾಗಿದೆ, ಸಾಂಗ್ ಎಲ್ಲ ಹೆಂಗಿದ್ರು ಮಾರ್ಕ್ ಮಾಡ್ತೀರಿ, ನಾನು ನೋಡಿದೀನಿ ಅದನ್ನು. ಅಸೋಸಿಯೇಟ್ ಸಾಂಗ್ ಎಲ್ಲ ಮಾರ್ಕ್ ಮಾಡಬೇಕಲ್ಲ, ಯಾವ ಇನ್ಸ್ಟ್ರೂಮೆಂಟ್ ಪ್ಲೇ ಆಗಿದೆ, ಎಷ್ಟು ಬಾರ್ಸು ಇದೆ ಇನ್ಸ್ಟ್ರೂಮೆಂಟು, BGM ಎಲ್ಲಿದೆ, ಲಿರಿಕ್ ಎಲ್ಲಿದೆ ಅಂತ ಡಿವೈಡ್ ಮಾಡ್ತಿದ್ವಿ ಶೂಟಿಂಗಿಗೆ ಅಂತ. ಸರಿ ಅಂತ ನಾನು ಕೂತ್ಕೊಂಡು ಅದರಲ್ಲಿ ಅದಕ್ಕೆ ಆಮೇಲೆ ಬಾಲಣ್ಣವ್ರಿಗೆ ಬೇರೆ ಕಿವಿ ಕೇಳಿಸ್ತಾ ಇರಲಿಲ್ಲ, ಅವ್ರಿಗೆ ಲಿಪ್ ಮೂಮೆಂಟ್ ಎತ್ಕೊಡ್ಬೇಕು, ಇವೆಲ್ಲ ಚಾಲೆಂಜಿಂಗ್ ಆಗಿತ್ತಲ್ಲ. ಹಾಗಾಗಿ ನಾನೇ ಕೂತ್ಕೊಂಡು ಮಾಡೋವಂಥ ಒಂದು ಅವಕಾಶ ಅದರಲ್ಲಿ ಸಿಕ್ತು. ದೇವತಾಂಶದಲ್ಲಿ ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡೋವಂಥ ಒಂದು ಚಾನ್ಸ್ ಸಿಕ್ತು ನನಗೆ. ಅದು ಅನಿವಾರ್ಯನೇ. ಏನಂದರೆ ನಮ್ಮ ಲೆಕ್ಚರ್ ಒಬ್ಬರು ಸದಾಶಿವ ರೆಡ್ಡಿ ಅಂತಿದ್ರು, ಅವ್ರಿಗೊಂದು ಪಾರ್ಟ್ ಕೊಟ್ಟೆ ನಾನು. ಯಾಕಂದರೆ SGRCಲಿ ಹೋದವಾಗ ಅವರು, ನಾನೊಂದು ದಿವಸ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಶೂಟಿಂಗಲ್ಲಿ ಹೀಗೆ ಪ್ರೊಡಕ್ಷನ್ ಎಲ್ಲ ಊಟಕ್ಕೆ ನಿಂತಿದ್ರು ಲೈನಲ್ಲಿ. ನೋಡ್ರೆ ನಮ್ಮ ಲೆಕ್ಚರರ್ ನಿಂತಿದ್ದಾರೆ ಲೈನಲ್ಲಿ, ಜೂನಿಯರ್ ಆರ್ಟಿಸ್ಟ್ ಲೈನಲ್ಲಿ. ನನಗೆ ಏನು ಸರ್ ಯಾಕೆ ಹಿಂಗೆ ನಿಂತಿದ್ದಾರೆ ಅಂತ ಹೋಗ್ಬಿಟ್ಟು, ಸರ್ ಬನ್ನಿ ಸರ್ ಇಲ್ಲಿಂದ ಕರೆದೆ. ಅವ್ರಿಗೊಂಥರ ಪಾಪ ಇದಾಗೋಯ್ತು. ಆಮೇಲೆ ಅಣ್ಣವ್ರ ಪಕ್ಕ ಕೂಡಿಸಿ ಅವ್ರು ಊಟ ಮಾಡಿಸ್ಬಿಟ್ಟು. ಯಾಕೆ ಬಂದಿದ್ರು ಅವರು? ಆ್ಯಕ್ಟ್ ಮಾಡೋಕ್ಕೆ ಅಂತ ಪಾಪ. ಅವ್ರಿಗೇನೋ ಕಾಯಿಶು, PhD ಮಾಡಿ ದೊಡ್ಡ ಪ್ರೊಫೆಸರ್ ಅಲ್ಲಿ SGRCನಲ್ಲಿ ಏನೋ ಕಾಯಿಶು. ಹುಡುಗರಿಗೆ ಗೊತ್ತಿರವಲ್ಲ, ಹುಡುಗರು ಅವ್ರು ಯಾರಾದ್ರೂ ಏನು. ಕರೆಕ್ಟ್. ಪ್ರೊಡಕ್ಷನ್ ಹುಡುಗರು ಒಂದೇ ಎಲ್ಲರೂ. ನಮ್ಗಳನ್ನ ಬಿಟ್ಟರೆ ಜೂನಿಯರ್ ಆರ್ಟಿಸ್ಟ್ ಕರ್ಕೊಂಬಂದಿರ್ಬಿಡ್ತಾರೆ ಯಾರೋ, ಅವ್ರು ಅಲ್ಲಿ ನಿಲ್ಸ್ಬಿಟ್ಟಿದ್ರು. ಆಮೇಲೆ ಆ ಥರ ಅವ್ರು ಆದಮೇಲೆ ಪಾಪ ಎಲ್ಲದರಲ್ಲೂ ಚಾನ್ಸ್ ಕೊಡ್ತಾ ಹೋದೆ ಅವ್ರಿಗೆ, ನನ್ನ ಮೂಲಕ ಅಣ್ಣವ್ರ ಜೊತೆಲೆಲ್ಲ ಇದು ಮಾಡೋಕ್ಕೆ ಅಂತ. ಅವ್ರಿಗೆ ದೇವತಾಂಶದಲ್ಲಿ ಕೊಟ್ಟೆ ಕ್ಯಾರೆಕ್ಟರ್. ಅದು ಅಣ್ಣವ್ರ ಮಗುನ ಎತ್ಕೊಂಬಂದು ಹಾಲು ಕೇಳ್ತಾರೆ ಒಂದು ಮನೆಗೆ ಬಂದು. ಕರೆಕ್ಟ್. ಅದು ರಾತ್ರಿ 2 ಗಂಟೆ, ಮಳೆ ಎಫೆಕ್ಟು. ಯಜಮಾನ್ರು ಬಂದು ಬಾಗಿಲು ತಟ್ಟಿದ ತಕ್ಷಣ, ಬಾಗಿಲು ಓಪನ್ ಮಾಡಿದ ತಕ್ಷಣ ಅವ್ರು ಮಾತೇ ಬರ್ತಿಲ್ಲ ಅವ್ರಿಗೆ. ಅವ್ರು ನೋಡಿದ ತಕ್ಷಣ ಫಂಕ್ ಆಗ್ತಾ ಇದ್ದಾರೆ. ಆಮೇಲೆ ಯಜಮಾನ್ರು ತುಂಬ ಒಂದು 3-4 ಸಲ ಆಯಿತು, ರಿಹರ್ಸಲ್ ಆಯಿತು, ಎಲ್ಲ ಆಗಲಿಲ್ಲ. ಅಣ್ಣವ್ರು ಇದ್ಕೊಂಡು, ಪಾಪ ಅವ್ರಿಗೆ ಯಾಕೋ ಕಷ್ಟ ಆಗ್ತಾ ಇರ್ಬೋದು, ಏನು ಮಾಡ್ಬೋದು ನೋಡಿ ಅಂತಂದರು. ಅವ್ರು ಚೇಂಜ್ ಮಾಡಿ ಅಂತ ಕೂಡ ಹೇಳಲಿಲ್ಲ, ಯಾಕಂದ್ರೆ ಆ ಮನೋಭಾವ ಇಲ್ಲ ಅವ್ರಿಗೆ. ಕರೆಕ್ಟ್. ಅದಕ್ಕೆ ಇಲ್ಲ ಅಣ್ಣ ಮ್ಯಾನೇಜ್ ಮಾಡ್ತೀನಿ ಅಂದ್ಬಿಟ್ಟು ನಾನು, ಸರ್ ನಿಮ್ಗೆ ಬೇರೆ ಒಂದು ಕೊಡ್ತೀನಿ, ರಾತ್ರಿ 2 ಗಂಟೆ ಆಗೋಯ್ತು, ಯಜಮಾನ್ರಿಗೆ ತೊಂದರೆ ಆಗ್ತಿದೆ, ನಿಮ್ಗೆ ಬೇರೆ ಚಾನ್ಸ್ ಕೊಡ್ತೀನಿ ಬಿಡಿ ಅಂದ್ಬಿಟ್ಟು ನಾನೇ ಮಾಡಿದೆ. ಆಮೇಲೆ ಸೂಕ್ಷ್ಮವಾಗಿ ಗೊತ್ತಾಯಿತು ಅಲ್ಲಿ ಏನು ಚೇಂಜ್ ಮಾಡಬೇಕು ಅಂತ. ಹಾಗೆ ಮ್ಯಾನ್ಪ್ಲೇಟ್ ಮಾಡಿ ಆ ರೋಲ್ ನಾನು ಮಾಡಿದೆ. ಸೊ ಹೀಗೆ ಅನಿವಾರ್ಯವಾಗಿ ಮಾಡಿದೆ. ಶಕ್ತಿಯುಕ್ತಿನಲ್ಲಿ ನಮ್ಮ ಪ್ರೊಡ್ಯೂಸರ್ಸ್ ಇಬ್ಬರು, ರೂಪಾ ಚಕ್ರವರ್ತಿ ಬ್ರದರ್ಸು, ಬೇಕಂತ ನಾವು ಒಂದು ಇನ್ಸ್ಪೆಕ್ಟರ್ ರೋಲ್ಗೆ ಒಬ್ಬರನ್ನ ಹೇಳಿದ್ದವ್ರು ಕರ್ಕೊಂಬರ್ಲಿಲ್ಲ. ಯಾಕೆ ಅಂದರೆ ದೇ ಹ್ಯಾವ್ ಪ್ಲೇಡ್. ಏನಂದರೆ ನೀವೇ ಮಾಡಿ ಸರ್, ನಮಗೆ ನೀವು ಮಾಡಲಿ ಅಂತ ನಾನು ಕರ್ಕೊಂಬರ್ಲಿಲ್ಲ ಅಂದರು. ನಾನು ಆ್ಯಕ್ಟ್ ಮಾಡಿದೆ ಅದರಲ್ಲಿ. ಹೀಗೆ ಅಷ್ಟೇ, ಮಾಡಬೇಕು ಅಂತ ಮಾಡಿರಲಿಲ್ಲ ಯಾವತ್ತು. ಬೆಟ್ಟದ ಹೂ ಹೇಳಿದ್ರಿಂದ ನನಗೆ ಕೇಳಬೇಕು ಅನಿಸ್ತು. ಅಪ್ಪುಗೆ ನ್ಯಾಷನಲ್ ಅವಾರ್ಡ್ ಬಂದಿದ್ದ ಸಿನಿಮಾ, ನೀವು ಇಡೀ ಸೆಟ್ಟಲ್ಲಿ ಇದ್ರಿ. ಹೌದು ಸರ್, ನೀವು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ. ಹೇಗಿತ್ತು ಅಪ್ಪು ಸೆಟ್ಟಲ್ಲಿ? ಹೇಗಿತ್ತು? ಅವಾಗಿನ್ನೂ ಎಳೆ ಇದಲ್ವಾ, 8-9 ವರ್ಷ ಅಷ್ಟೇ. ಹೌದು. ಸೊ ಏನು ಹೇಳಿದ್ರೆ ಇಮಿಡಿಯೇಟ್ ಗ್ರಾಸ್ಪಿಂಗ್ ಕೆಪಾಸಿಟಿ, ಆಮೇಲೆ ಅನುಭವ. ಅವನಿಗೇನು ಆಲ್ರೆಡಿ ಭಕ್ತ ಪ್ರಹ್ಲಾದ ಇವೆಲ್ಲ ಆಗಿತ್ತು.
ಜೊತೆಗೆ ಹಂಬಲ್ ಮಗುನ ಥರನೇ ಟ್ರೀಟ್ ಮಾಡ್ಕೊಂಡು ತೊಗೊಂಡೋಗ್ಬಿಟ್ಟು, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ನೋಡಿರೋದಲ್ವ ನಾವು. ಸೊ ಎತ್ತಾಡ್ಸೋದು ಇಳಿಸೋದು ಮಾಡಿಸೋದು ಈ ಥರ. ಆಮೇಲೆ ಏನು ಕೇಳಿದ್ರು ಅಷ್ಟೇ ನೀಟಾಗಿ ಆ್ಯಕ್ಟ್ ಮಾಡ್ಬಿಡ್ತಾ ಮತ್ತೆ ಆಟ ಆಡೋಕೆ ಹೋಗ್ಬಿಡೋನು ಅಷ್ಟೇ. ಶಾರ್ಟ್ ಮುಗಿದ್ರೆ ಆಟ, ತಿರ್ಗಿ ಎಳ್ಕೊಂಬರ್ಬೇಕು. ಆ ಥರ ಇವಾಗ ಸಚ್ಚೆ ಲವ್ಲಿ ಬಾಯ್. ಏನು ಅದರಲ್ಲಿ ಏನು ತೊಂದರೆನೇ ಆಗಲಿಲ್ಲ. ನೈಟ್ ಅಂದರೆ ನೈಟು ಆ ಥರ. ಆಮೇಲೆ ಎಷ್ಟು ನಾವು ಇದಕ್ಕೆ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ 1.5 ಗಂಟೆ ನಡಿಬೇಕು ನಾನು ಅಲ್ಲಿಗೆ, ಆ ಜಾಗಕ್ಕೆ ಹೋಗ್ಬೇಕಾದ್ರೆ. ಅಲ್ಲಿಗೆ ಹೋಗಿ ಶೂಟ್ ಮಾಡಿದ್ವಿ. ಹೋಗೋ ಅಷ್ಟೊತ್ತಿಗೆ ಕತ್ಲಾಗ್ಬಿಡ್ತಿತ್ತು, ಬೆಳಕೆ ಬರಲ್ಲ. ಬಟ್ ಗೌರಿ ಟುಕ್ ಎ ಚಾಲೆಂಜ್ ಮಾಡೋಣ ಅಲ್ಲಿ ಅಂತ. ಪುನೀತ್ನು 1.5 ಗಂಟೆ ಆಲ್ಮೋಸ್ಟ್ 8 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ವಿ ಒಳಗಡೆ ಶೂಟ್ ಮಾಡೋಕ್ಕದನ್ನು. ಆ ಥರ ಎಲ್ಲ ಆ ಪಿಕ್ಚರ್ ಸಾಹಸ ಮಾಡಿದ್ವಿ. ಅಪ್ಪು ನಟಿಸಿದ್ದೀನಿ ಯಾವ್ಯಾವ ಸಿನಿಮಾ ಮಾಡಿದ್ರಿ ಸರ್ ಕೆಲಸ? ನಾನು ಪುನೀತ್ ಜೊತೆ ಇದು 2 ನಕ್ಷತ್ರಗಳು, ಆಮೇಲೆ ಡಬಲ್ ಆ್ಯಕ್ಟಿಂಗ್, ಪ್ರಹ್ಲಾದ, ಬೆಟ್ಟದು ಕೆಲಸ ಮಾಡೋಗಳ ಸುಮ್ಮನೆ ಸೆಟ್ಗೆ ಹೋಗಿ ಬರ್ತಿದ್ದೆ, ಬಟ್ ವರ್ಕ್ ಮಾಡಿರಲಿಲ್ಲ ಅಷ್ಟೇ. ಓಕೆ. 2 ನಕ್ಷತ್ರಗಳು ಸೆಟ್ ಏನಾದ್ರು ನೆನಪಿದೆಯಾ? ಇಲ್ಲ, ಅದಕ್ಕೆ ಹೆಚ್ಚಿಗೆ ಇನ್ವಾಲ್ವ್ ಆಗಲಿಲ್ಲ ನಾನು. ಕೃಷ್ಣ ಅವರೆಲ್ಲ ಇದ್ರಲ್ಲ, ಓಕೆ. ಸೊ ಅವಾಗಿನ್ನೂ ನಾನು ಜಸ್ಟ್ ಬೇರೆ ಡಿಸ್ಕಷನ್ಗೆ ಹೋದಾಗ ಸೆಟ್ಗೆ ಡಿಸ್ಕಷನ್ಗೆ ಹೋಗ್ತಾ ಇದ್ದೆ ಅಷ್ಟೇ. ಆ ಥರ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಓಕೆ. ಬಟ್ ಅವ್ರ ಮನೇಲಿ ಇರ್ತಿದ್ನಲ್ಲ, ನಾನು ಚೆನ್ನೈಗೆ ಹೋದ್ರೆ ಅವ್ರ ಮನೇಲೆ ನಂಗೆ ವಾಸ. ಅವ್ರ ಮನೇಲಿ ಒಂದು ರೂಮ್ ಕೊಟ್ಟಿರೋರು ನನಗೆ, ಕೆಳಗಡೆ ಒಂದು ರೂಮ್ ನನಗೆ ಅಂತ ಬಿಟ್ಟಿದ್ರು. ಯಾಕಂದ್ರೆ ಅವ್ರ ಕಂಪ್ನಿಲಿ ಒಂದು ಏನಂದ್ರೆ ಅಸೋಸಿಯೇಟ್ ಡೈರೆಕ್ಟರ್ಗಳನ್ನ ಎಲ್ಲೂ ಹೊರಗಡೆ ರೂಮಲ್ಲಿ ಇಡ್ತಿರ್ಲಿಲ್ಲ, ಮನೇಲಿ ಇಳಿಸ್ಕೊಡೋ. ಆಮೇಲೆ ನನಗಂತೂ ಜಾಸ್ತಿ ಅದು ಪ್ರಿಫರೆನ್ಸ್ ಕೊಡೋರು, ಯಾಕಂದರೆ ಭೀಮರಾವ್ ಮಗ, ಒಂದು ಜೊತೆಲಿ ಮೊದಲಿಂದಲೂ ಒಡನಾಟ ಇವೆಲ್ಲ ಅವ್ರ ಮನೇಲೇ ಇರ್ತಿದ್ನಲ್ಲ. ಸೊ ಅಪ್ಪು ಎಲ್ಲ ಜೊತೆಲಿ ಊಟ ಮಾಡ್ತಿದ್ದಿದ್ದು, ಶಿವು, ರಾಘು ಇನ್ನೂ ಸಿನಿಮಾಗಳಿಗೆ ಬರೋಕ್ಕೆ ಮುಂಚೆನೂ ಹಾಗೆಲ್ಲ ಇತ್ತು. ಸೊ ಅದರಿಂದ ಯಾರು ನಮಗೇನು ಹೊರಗಿನವರು ಅಂತ ಅನ್ನಿಸ್ಲಿಲ್ಲ, ಅಥವಾ ಅಣ್ಣವ್ರ ಮಕ್ಕಳು ಅಂತಲೂ ಅನ್ನಿಸ್ಲಿಲ್ಲ. ಹಾಗೆ ಬೆರ್ತು ನಡ್ಕೊಂಡು ಹೋಗ್ತಾ ಇದ್ವಿ. ಅದರಿಂದ ಈಸಿ ಆಗುತ್ತೆ ನಮ್ಗೆ ಅಷ್ಟೇ. ಅವ್ರದ್ದೊಂದು ಪರಂಪರೆ ಆ ಥರನೇ ಇತ್ತು, ಸಂಸ್ಕೃತಿ. ಹೌದು. ಈಗ ಫಸ್ಟು ಶಿವಣ್ಣಂಗೆ, ರಾಘುಗೆ ಅಸೋಸಿಯೇಟ್ ಫಸ್ಟ್ ಪಿಕ್ಚರ್ಗೆಲ್ಲ ನಾನೇ, ಎಲ್ಲ 3 ಜನರದ್ದು. ಸೊ ಅದೊಂದು ನಮ್ಗೆ ಅದೃಷ್ಟ ಅಷ್ಟೇ. ನೀವು ಮದ್ರಾಸ್ ಹೇಳಿದ್ರಿಂದ ಅಲ್ಲೊಂದು ಕೇಳ್ಬಿಡ್ತೀನಿ ಲಾಸ್ಟು. ಮಡ್ರಾಸಲ್ಲಿ ಇದ್ದಾಗ ಅಣ್ಣವ್ರ ಮನೆ ಇತ್ತು, ಅಲ್ಲಿ ಇಡೀ ಸಿನಿಮಾ ರಂಗದವರೆಲ್ಲ ಒಟ್ಟೊಟ್ಟಿಗೆ ಇರ್ತಿದ್ದೆಲ್ಲ ಒಂದು ಕತೆಗಳನ್ನ ಕೇಳ್ತಿದ್ವಿ. ಬಹಳ ಜನ ಯಾವಾಗಲೂ ಅವ್ರ ಮನೆಯಲ್ಲೇ ಇರೋರು. ಹೌದು ಹೌದು. ಅಲ್ಲೇ ಊಟ ತಿಂಡಿ ಒಂದು ರೀತಿ ಆ ಸಿನಿಮಾ ವಾತಾವರಣ ನೀವು ಹತ್ತಿರದಿಂದ ಗಮನಿಸಿದ್ರಿ? ಅಂದರೆ ಬೆಳಗ್ಗೆ ಡಿಸ್ಕಷನ್ಗೆ ಅವ್ರ ಮನೆಗೆ ಬರೋರು ಕೆಲವರು ಬಂದ್ಬಿಡೋರು. ಉದಯಶಂಕರ್ ಅವರು ಇವರೆಲ್ಲ ಅಲ್ಲಿಗೆ ಬಂದ್ಬಿಡೋರು, ದತ್ತರಾಜ್ ಆಗಲಿ, MS ರಾಜಶೇಖರ್ ಆಗಲಿ ಎಲ್ಲ. ಸೊ ಸಾಯಂಕಾಲದವರೆಗೂ ಎಲ್ಲ ಒಟ್ಟಿಗೆ ಇರ್ತಾ ಇದ್ದಿದ್ದು. ಇದ್ರ ಜನ ಬೇರೆ, ಜನಗಳು ಬಸ್ ಗೀಸು ಅದು ಬರೋದು ಬೇರೆ, ಅಡಚಣೆಗಳು ಅವಾಗ ಅವ್ರು ನೋಡ್ಲಿಕ್ಕೆ ಅಂತ. ಸೊ ಎಲ್ಲ ಟ್ರಿಪ್ ಬರೋರೆಲ್ಲ ಅವ್ರ ಮನೆ ಹತ್ರಕ್ಕೆ ಬರೋರು. ಅವಾಗ ಮ್ಯಾನೇಜ್ ಮಾಡೋವಂಥದ್ದು. ಆಮೇಲೆ ನಾವು ಅಲ್ಲಿ ಕೆಲಸ ಇಲ್ಲದೆ ಇದ್ದಾಗ ಮನೇಲಿರ್ತಿದ್ದೆ. ಇಲ್ಲಾಂದರೆ ಜಮ್ನಿ ಎಡಿಟಿಂಗ್ನು ಹೊಟ್ಟೋಗ್ಬಿಡ್ತಿದ್ವಿ, ಇಲ್ಲ ಪ್ರಸಾದ್ ಲ್ಯಾಬ್ ಎಡಿಟಿಂಗ್ ಹೋಗ್ತಾ ಇದ್ವಿ, ರೆಕಾರ್ಡಿಂಗ್ ಡಬ್ಬಿಂಗು ಎಲ್ಲ ಬೇರೆ ಬೇರೆ ಕಡೆ ಇರೋದಲ್ಲ. ಸೊ ಮನೇಲಿ ನಾವು ಬೆಳಗ್ಗೆ ಎದ್ದವ್ರು ರಾತ್ರಿ ಬಂದು ಮಲ್ಕೋತಾ ಇದ್ದಿದ್ದು. ಅಲ್ಲಿ ಕೆಲಸ ಇಲ್ಲದೆ ಇದ್ದಾಗ ಮನೇಲಿ ಇರ್ತಿದ್ದೆ ಅಷ್ಟೇ. ಸೊ ಆವಾಗ ಮನೆಯಲ್ಲಿ ಚಿಕ್ಕಣ್ಣ ಎಲ್ಲ ಜೊತೆಲೇ ಇರೋರು. ಆದಿತ್ಯ, ಚಿಕ್ಕಣ್ಣ, ಕೃಷ್ಣ, ನಾನು, MS ರಾಜಶೇಖರು ಎಲ್ಲ ಆಲ್ಮೋಸ್ಟ್ ಮನೆಗಳೇ ಇರ್ತಾ ಇದ್ವಿ. ಅಲ್ಲೇ ಆಟೆ ಹೊಡ್ಕೊಂಡು ಕೂತ್ಕೊಳ್ಳೋದು, ಕಾರಿಡಾರಲ್ಲಿ ಮಲ್ಕೊಳ್ತಾ ಇದ್ದಿದ್ದು ಸೆಕೆ ಅಂತ. ಒಟ್ಟಿಗೆ ಚಾಪೆ ಮೇಲೆ ಮಲ್ಕೊಂಡ್ಬಿಡ್ತಿದ್ವಿ ಎಲ್ಲರೂ, ಶಿವಣ್ಣ, ರಾಘು, ಅಪ್ಪು, ನಾನು ಎಲ್ಲರೂ. ಆ ಥರ ವಾತಾವರಣ ಅಲ್ಲಿ. ಮಧ್ಯಾಹ್ನ ಊಟಕ್ಕೆ ಕೂತ್ರೆ ಹಾಲಲ್ಲಿ ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ಬಿಡ್ತಾಯಿದ್ರು. ಒಂದು 25-30 ಜನ ಆಗ್ತಿತ್ತು ಈಸಿಯಾಗಿ ಡೈಲಿ. 78 ಅಂದ್ರೆ 45 ವರ್ಷ ನಿಮ್ಮ ಜರ್ನಿ. ಕ್ಯಾಶಿಯರ್ ಆಗಿ ಅಲ್ಲಿಂದ ಶುರು ಮಾಡಿ ಇಲ್ಲಿವರೆಗೂ 25ವರೆಗೂ. ಏನನ್ಸುತ್ತೆ ಈ ಜರ್ನಿ ನೋಡಿದಾಗ ನಿಮಗೆ? ಇಡೀ ಜರ್ನಿ ನಾನಾ ಅಂತ ಅನಿಸುತ್ತೆ. ಓಕೆ. ಎಲ್ಲೋ PUC ಹೋದಾಗ ರೇಸ್ ಕೋರ್ಸಲ್ಲಿ ಕೆಲಸ ಮಾಡಿದವನು, ಸಾಯಂಕಾಲ ಬಟ್ಟಂಗಡಿಯಲ್ಲಿ ಕೆಲಸ ಮಾಡಿದವನು, ಸಿನಿಮಾಗೆ ಬಂದು ನಮ್ಮ ತಂದೆಯವರ ಒಂದು ಇದರಿಂದ ಸಿನಿಮಾಗೆ ಬಂದಿದ್ದಾದರೂ ನಾನು ಇಲ್ಲಿವರೆಗೂ ತಂದಿದೆಯಲ್ಲ ಸಿನಿಮಾ, ಅದು ನನ್ನ ನೆನಪಲ್ಲಿ ಮಾಸ್ದೇ ಇರೋಂಥದ್ದು. ಈ ಜನ್ಮದಲ್ಲಿ ನಾನು ಮಾಡಿದ ಪುಣ್ಯ ಏನಂತಂದರೆ ಅಣ್ಣವ್ರ ಒಡನಾಟ. ಅದು ಎಷ್ಟು ಜನಕ್ಕೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ನನಗೆ ಸಿಕ್ಕಿದೆ ಈ ಅಷ್ಟೇ. ಆಮೇಲೆ ನನಗೆ ತೃಪ್ತಿ ಕೊಟ್ಟಿದೆ ಈ ಸಿನಿಮಾ, ಜೀವನ ತೃಪ್ತಿ ಕೊಟ್ಟಿದೆ. ನಾನು ಯಶಸ್ಸು ಕಂಡಿದ್ದೀನಿ. ಫ್ಲಾಪ್ಸು ಇರುತ್ತೆ, ಒಬ್ಬ ನಿರ್ದೇಶಕ ಎಲ್ಲವನ್ನೂ ಕೊಡೋಕ್ಕಾಗಲ್ಲ. ಮಧ್ಯದಲ್ಲಿ ನಾವು ಸಣ್ಣ ತಪ್ಪುಗಳು ಮಾಡಿದಾಗ, ಎಲ್ಲೋ ಕಾಂಪ್ರಮೈಸ್ ಆಗಿ ಸಿನಿಮಾ ಮಾಡಿದಾಗ ಅದು ಫೇಲ್ಯೂರ್ ಆಗಿರೋದುಂಟು. ಅದನ್ನು ಅಕ್ಸೆಪ್ಟ್ ಮಾಡಬೇಕು. ಜನ ಬೈದಾಗ ತೊಗೋಬೇಕು, ಹೊಡೆದಾಗೂ ತೊಗೋಬೇಕು. ಕರೆಕ್ಟ್. ಸೊ ಅದು ಎರಡೂ ತೊಗೊಂಡಿದ್ದೀವಿ ನಾವು ಅಷ್ಟೇ. ಹಾಗಾಗಿ ತೃಪ್ತಿ ತಂದಿದೆ. ಇಲ್ಲ ನಾನು ಇದನ್ನು ಹೇಳಿದ್ದನ್ನು ಜನ ಒಪ್ಪಲಿಲ್ವಲ್ಲ, ಜನ ಮೂಡ್ರು ಅನ್ನೋದು ತಪ್ಪು. ಕರೆಕ್ಟ್. ಸೊ ನಮ್ಮ ತಪ್ಪಿಗೆ ಅರಿವಾಗಬೇಕಲ್ಲಿ, ನಾವೇನು ತಪ್ಪು ಮಾಡಿದ್ವಿ, ಯಾಕೆ ತಪ್ಪು ಮಾಡಿದ್ವಿ. ಸೊ ನಾವು ಕಾಂಪ್ರಮೈಸ್ ಆಗಿ ಸಿನಿಮಾ ಮಾಡಿದಾಗ ಬಡ್ಜೆಟ್ ಕಮ್ಮಿ ಇದ್ದರೂ ಕೂಡ ಅದರಲ್ಲಿ ಹೇಳೋ ವಿಷಯ ಚೆನ್ನಾಗಿರಬೇಕು. ನಿಜ. ಆ ಥರದ್ದು 1-2 ಆಗಿದೆ, ತುಂಬ ಆಗಿಲ್ಲ ನನ್ನ ಕೆರಿಯರಲ್ಲಿ, 1-2 ಆಯಿತು ಆ ಥರ ಆಗಿದೆ. ಅದು ಬಿಟರ್ ಎಕ್ಸ್ಪೀರಿಯನ್ಸ್ ಆಲ್ಸೋ. ಪ್ರೊಡ್ಯೂಸರ್ ಕೈಯಲ್ಲಿ ಮಾತು ಕೇಳೋಂಥ ಪರಿಸ್ಥಿತಿಗಳು ಬಂದಿರುತ್ತೆ, ದುಡ್ಡು ಕೊಡ್ದಿರಾನು ಕಳಿಸಿದ್ದಾರೆ. ಆ ಥರ ಇದೆ, ಎಕ್ಸಾಂಪಲ್ ಇದೆ. ಬ್ಯಾಲೆನ್ಸ್ ಕೇಳಿದ್ರೆ ಸಾಕು ಹೋಗ್ರಿ ಫ್ಲಾಪ್ ಆಯಿತು ಪಿಕ್ಚರು ಅಂತ ಎಲ್ಲ ತೊಗೋಬೇಕು ನಾವು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌತಮಿ ಜಾಧವ್. ಸಿನಿಮಾ ಬಗ್ಗೆ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನೋಂಥ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.